ಇನ್ಸ್ಟಾಗ್ರಾಮ್ ಪ್ರಮೋಷನ್ ವಿಡಿಯೋ ನೋಡಿ ಮಹಿಳೆಯರು ಲಕ್ಷಾಂತರ ರೂಪಾಯಿ ಹಣ ಕಳ್ಕೊಂಡಿದ್ದಾರೆ. ಬೊಟಿಕ್ನಲ್ಲಿ ಟ್ರೈನಿಂಗ್ ಕೊಡಿಸ್ತೀನಿ ಅಂತ ಆಂಧ್ರದಿಂದ ಬಂದು ಕರ್ನಾಟಕದ ಮಹಿಳೆಯರಿಗೆ ಐನಾತಿಯರು ನಾಮ ಹಾಕಿದ್ದಾರೆ. ವಿದ್ಯಾರಣ್ಯಪುರದ ಸಾಯಿ ಟವರ್ ಬಳಿ ಇರೋ ದೇವಾಂಶ್ ಡಿಸೈನರ್ ಆ್ಯಂಡ್ ಬೊಟಿಕ್ ಮಾಲಕಿ ಬಾಲ ಬೊಮ್ಮ ಸುನಾದ ಮಾಲಾ ವಿರುದ್ಧ ದೂರು ದಾಖಲಾಗಿದೆ. 6 ತಿಂಗಳ ಕೋರ್ಸ್ ಹೇಳಿ ಮಹಿಳೆಯರಿಂದ ಹಣ ವಸೂಲಿ ಮಾಡ್ತಾಳೆ. 25,000ಕ್ಕೆ ಮಾರ್ನಿಂಗ್ ಬ್ಯಾಚ್, 2 ಗಂಟೆ ತರಬೇತಿ, 75,000ಕ್ಕೆ ಪೂರ್ಣ ಅವಧಿ ತರಬೇತಿ, 60,000ಕ್ಕೆ ವೀಕೆಂಡ್ ಕ್ಲಾಸ್ ತರಬೇತಿ ಮಾಡ್ತೀನಿ ಅಂತ ಹಣ ವಸೂಲಿ ಮಾಡ್ತಾರೆ. ಟ್ರೈನಿಂಗ್ ಕೊಡಿ ಅಂದ್ರೆ 2 ದಿನದಲ್ಲಿ ಬ್ಲೌಸ್ ಹೊಲಿದು ರೀಲ್ಸ್ ಮಾಡಲು ಹೇಳ್ತಾಳೆ. 5,000 ಮಾತ್ರ ಫೋನ್ ಪೇ ಅಲ್ಲಿ ಪಡೆದು ಮಿಕ್ಕಿದ್ದೆಲ್ಲ ಕ್ಯಾಶ್ ನಲ್ಲಿ ಹಣ ಪಡಿತಾಳೆ. 50ಕ್ಕೂ ಹೆಚ್ಚು ಜನರಿಗೆ ಈ ರೀತಿ ವಂಚನೆ ಮಾಡಿದ್ದಾಳೆ. ಸಾಗರವನ್ನ ಜಿಲ್ಲಾ ಕೇಂದ್ರ ಮಾಡುವಂತೆ ಒತ್ತಾಯಿಸಿ ಬಂದ್ ಮಾಡಲಾಯಿತು. ಸಾಗರ ಜಿಲ್ಲಾ ಹೋರಾಟ ಸಮಿತಿ ನೀಡಿರುವ ಬಂದ್ಗೆ ವಿವಿಧ ಸಂಘಟನೆಗಳು ಬೆಂಬಲ ನೀಡಿದ್ವು. ಸಾಗರ ಪಟ್ಟಣದ ವಿವಿಧ ವೃತ್ತಗಳಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ಅಂಗಡಿ ಮುಗ್ಗಟ್ಟುಗಳನ್ನ ಮುಚ್ಚಿ ಬಂದ್ಗೆ ವ್ಯಾಪಾರಸ್ಥರು ಬೆಂಬಲ ನೀಡಿದ್ರು. ಸಾಗರ, ಶಿಕಾರಿಪುರ, ಸೊರಬ, ಹೊಸನಗರ ಮತ್ತು ಸಿದ್ದಾಪುರ ತಾಲೂಕುಗಳನ್ನ ಒಳಗೊಂಡ ಸಾಗರವನ್ನ ಜಿಲ್ಲಾ ಕೇಂದ್ರ ಮಾಡುವಂತೆ ಆಗ್ರಹಿಸಿದ್ರು. ಡಿಸೆಂಬರ್ ಅಂತ್ಯದೊಳಗೆ ಜಿಲ್ಲಾ ಕೇಂದ್ರಗಳ ಘೋಷಣೆ ಮಾಡಲು ರಾಜ್ಯ ಸರ್ಕಾರಕ್ಕೆ ಅವಕಾಶ ಇದೆ. ಹೀಗಾಗಿ ಜಿಲ್ಲಾ ಕೇಂದ್ರ ಘೋಷಣೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕೆಂದು ಒತ್ತಾಯಿಸಲಾಯಿತು. ರಾಮನಗರ ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿದೆ. ರಾಮನಗರ ತಾಲೂಕಿನ ಅವ್ವೇರಹಳ್ಳಿ ಗ್ರಾಮದಲ್ಲಿ ಕಾಡಾನೆ ದಾಳಿಗೆ ರಾಗಿ ಹಾಗೂ ಮಾವು ಬೆಳೆ ಸಂಪೂರ್ಣ ನಾಶವಾಗಿದೆ. ಗ್ರಾಮದ ರೈತ ಮಹಿಳೆ ಮೀನಾ ಎಂಬವರಿಗೆ ಸೇರಿದ ಜಮೀನಿನಲ್ಲಿ ಕಾಡಾನೆ ದಾಂಧಲೆ ನಡೆಸಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ರು. ಕಾಡಾನೆ ಉಪಟಳ ತಡೆಯುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಮನವಿ ಮಾಡಿದ್ರು. ಪೋಕ್ಸೋ ಕೇಸ್ನಲ್ಲಿ ಆರೋಪಿ ಮ್ಯೂಸಿಕ್ ಮೈಲಾರಿಯನ್ನ ಮಹಾಲಿಂಗಪುರ ಠಾಣೆ ಪೊಲೀಸರು ಬಂಧಿಸಿದ್ರು. ಬೆಳಗಾವಿ ಜಿಲ್ಲೆಯ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಹಾಗೂ ವಿಡಿಯೋ ಮಾಡಿದ ಆರೋಪದಡಿ ಚಿಕ್ಕೋಡಿ ಠಾಣೆಯಲ್ಲಿ ಕೇಸ್ ಆಗಿತ್ತು. ನಂತರ ಬಾಗಲಕೋಟೆಯ ಮಹಾಲಿಂಗಪುರ ಠಾಣೆಗೆ ಪ್ರಕರಣ ವರ್ಗಾವಣೆಗೊಂಡಿತ್ತು. ನಿನ್ನೆ ಇಡೀ ದಿನ ಮೈಲಾರಿ ಬಗ್ಗೆ ಮಹಾಲಿಂಗಪುರ ಪೊಲೀಸರು ಹುಡುಕಾಟ ನಡೆಸಿದ್ರು. ಮಹಾರಾಷ್ಟ್ರದಲ್ಲಿ ಆರೋಪಿ ಮ್ಯೂಸಿಕ್ ಮೈಲಾರಿಯನ್ನ ಬಂಧಿಸಲಾಗಿದೆ. ಅಬಕಾರಿ ಇಲಾಖೆ ವಿರುದ್ಧ ಮಹಿಳಾ ಮಣಿಯರು ರೊಚ್ಚಿಗೆದ್ದಿದ್ದಾರೆ. ಬೆಂಗಳೂರಿನ ಲಿಂಗಧೀರನ ಬಳಿ ಮಹಿಳೆಯರು ಪ್ರತಿಭಟನೆ ನಡೆಸಿದ್ರು. ಸಪ್ತಗಿರಿ ಟಾನಿಕ್ ವಿರುದ್ಧ ಡಿ ಗ್ರೂಪ್ ನೌಕರರ ಬಡಾವಣೆಯ ಜನರು ಪ್ರತಿಭಟಿಸಿದ್ರು. ಬಾರ್ ಮುಚ್ಚುವಂತೆ ಮಹಿಳೆಯರು, ಪೋಷಕರು, ಪುರುಷರು ಒತ್ತಾಯಿಸಿದ್ರು. ನಮ್ಮ ಏರಿಯಾದಲ್ಲಿ ಬಾರ್ ಬೇಡವೇ ಬೇಡ ಅಂತ ಮನವಿ ಮಾಡಿದ್ರು. ಇಲ್ಲಿಂದ 300 ಮೀಟರ್ ಹೋದ್ರೆ ಮುಖ್ಯ ರಸ್ತೆ ಇದೆ. ಇದು ರೆಸಿಡೆನ್ಷಿಯಲ್ ಏರಿಯಾ ಆಗಿದ್ದು ಬಾರ್ ಬೇಡ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಹಿಳೆಯರಿಗೆ ಹೆದರಿ ಬಾರ್ ಕ್ಲೋಸ್ ಮಾಡಲಾಯಿತು. ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳಿಂದ ರಸ್ತೆಯಲ್ಲಿ ಆಟೋ ಓಡಿಸಲು ಆಗ್ತಾ ಇಲ್ಲ. ಅಪಘಾತಗಳು ಹೆಚ್ಚಾಗ್ತಿದೆ ಅಂತ ಆಟೋ ಚಾಲಕರು ಆಕ್ರೋಶ ಹೊರಹಾಕಿದ್ದಾರೆ. ರಸ್ತೆ ಅಭಿವೃದ್ಧಿಗೆ ಕೋಟಿ ಅನುದಾನ ಬಿಡುಗಡೆ ಆಗುತ್ತೆ, ಆದರೆ ಯಾವ ರಸ್ತೆ ಸರಿಪಡಿಸುತ್ತಿದ್ದಾರೆ ಗೊತ್ತಿಲ್ಲ. ಪ್ರತಿನಿತ್ಯ ಗುಂಡಿಗಳಲ್ಲಿ ಹೋಗಿ ಆಟೋಗಳು ಡ್ಯಾಮೇಜ್ ಆಗ್ತಿದೆ. ಗ್ಯಾರೇಜ್ಗೆ ಹೋದ್ರೆ ಸಿಕ್ಕಾಪಟ್ಟೆ ಖರ್ಚಾಗ್ತಿದೆ. ಪರಿಹಾರ ನೀಡಿ ಅಂತ ಬೆಂಗಳೂರು ಆಟೋ ಚಾಲಕರ ಟ್ರೇಡ್ ಯೂನಿಯನ್ ಸರ್ಕಾರಕ್ಕೆ ಆಗ್ರಹಿಸಿದೆ. ಮ್ಯಾಟ್ರಿಮೋನಿಯಲ್ಲಿ ಹುಡುಗಿ ಹುಡುಕುವ ಮುನ್ನ ಹುಷಾರಾಗಿರಿ. ಶಾದಿ.comನಲ್ಲಿ ಫೋಟೋ ಹಾಕಿದ್ದ ಹುಡುಗನ ಪ್ರೊಫೈಲ್ನಿಂದ ನಂಬರ್ ಪಡೆದು ಮಾತನಾಡಿ ಕೋಟ್ಯಾಂತರ ರೂಪಾಯಿ ವಂಚಿಸಲಾಗಿದೆ. ಕಾರುಣ್ಯ ಎಂಬ ಹೆಸರಲ್ಲಿ 3 ಮಹಿಳೆ ವಂಚನೆ ಮಾಡಿದ್ದಾಳೆ. ಕಾರುಣ್ಯ ಹೆಸರಲ್ಲಿ ಕಾಲ್ ಮಾಡಿ ಯುವಕರನ್ನ ಪರಿಚಯ ಮಾಡಿಕೊಂಡು ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡುವಂತೆ ಒತ್ತಾಯ ಮಾಡ್ತಾಳೆ. ಮದುವೆಯ ನಂತರ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಂಬಿಸ್ತಾಳೆ. ಈಕೆಯ ಮಾತು ನಂಬಿ ಯುವಕ ಹಣ ಹೂಡಿಕೆ ಮಾಡಿದ್ದ. ಆದರೆ ಯಾವಾಗ ತಾನು ಮೋಸ ಹೋದೆ ಅನ್ನೋದು ಗೊತ್ತಾಯ್ತೋ ಯುವಕ ಸನ್ ಠಾಣೆಗೆ ದೂರು ನೀಡಿದ್ದಾನೆ. ಹೀಗೆ 3 ಯುವಕರಿಗೆ ನಂಬಿಸಿ ಸುಮಾರು 1.5 ಕೋಟಿ ವಂಚನೆ ಮಾಡಿದ್ದು ಪೊಲೀಸರು ವಂಚಕಿಗೆ ಬಲೆ ಬೀಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.